ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಾವಿನ ಹಣ್ಣಿನಲ್ಲಿ ಒಂದು ಸಿಹಿಯಾದಂಥ ರೆಸಿಪಿನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದನ್ನು ನಾನಿವಾಗ ಒಂದು ಜಾರ್ಗೆ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಶುಗರು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ 3/4 ಕಪ್ಪಷ್ಟು ಹಾಲನ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಕೂಡ ನಾನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ ಆಯಿತಾ. ಯಾಕೆಂದರೆ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಾಗ ನಮಗೆ ಮಾವಿನ ಹಣ್ಣಿನ ಸ್ವೀಟ್ ಮಾಡೋದಕ್ಕೆ ತುಂಬಾ ಸಾಫ್ಟಾಗಿ ಬರುತ್ತೆ ಸ್ವೀಟು. ಸೊ ಇದು ರೆಡಿಯಾಗಿದೆ ನೋಡಿ. ಇವಾಗ ನಾನು ಒಂದು ಬೌಲ್ನ ತೊಗೊಂಡು ನೀಟಾಗಿ ಅದನ್ನು ಶೋಧಿಸ್ಕೊತೀನಿ. ಕೆಲವೊಂದು ಮಾವಿನ ಹಣ್ಣಿನಲ್ಲಿ ನಾರಿರುತ್ತೆ, ಅದೆಲ್ಲ ಇರಬಾರ್ದು ಅಂತ ಹೇಳಿ ನಾವು ನೀಟಾಗಿ ಜಾಲರಿನ ತೊಗೊಂಡು ಶೋಧಿಸ್ಕೋಬೇಕಾಗುತ್ತೆ. ನೋಡಿ, ನನಗೆ ಇವಾಗ ಒಂದು ಮಾವಿನ ಹಣ್ಣಿನಲ್ಲಿ ಇಷ್ಟೊಂದು ಪೇಸ್ಟ್ ಸಿಕ್ಕಿದೆ. ಸೊ ಇದು ಕೂಡ ರೆಡಿಯಾಗಿದೆ. ಇವಾಗ ನಾನಿವಾಗ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಬಾಣಲಿನ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ನಾನಿವಾಗ ರೆಡಿ ಮಾಡ್ಕೊಂಡಿರುವಂತಹ ಪೇಸ್ಟನ್ನು ಬಾಣಲಿಗೆ ಹಾಕ್ಕೊಬೇಕಾಗತ್ತೆ. ಇವಾಗ ನಾನು ನೀಟಾಗಿ ಅದನ್ನು ಆ ಪೇಸ್ಟನ್ನು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇದು ಹಾಕೊಂಡಾದಮೇಲೆ ನಾವು ತುಂಬ ಟೈಮ್ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು. ಇಲ್ಲ ಅಂದರೆ ಅದು ಗಂಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಅದು ಗಂಟಾಗ್ತಾ ಬರುತ್ತಲ್ವ, ಆವಾಗ ನಾವು ಅದಕ್ಕೆ ಆವಾಗಲೇ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಕಾರ್ನ್ಫ್ಲೋರ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಕಾರ್ನ್ಫ್ಲೋರ್ನ ಇಲ್ಲ ಅಂದರೆ ಅಕಸ್ಮಾತ್ ಕಸ್ಟರ್ಡ್ ಪೌಡರ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕಾರ್ನ್ಫ್ಲೋರ್ನ ತೊಗೊತಾ ಇದ್ದೀನಿ. ಕಾರ್ನ್ಫ್ಲೋರ್ನ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪನೂ ಗಂಟಿಲ್ಲದ ಹಾಗೆ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ. ಇದು ಕೂಡ ಸ್ವಲ್ಪ ಗಟ್ಟಿಯಾಗಿ ಬರ್ತಾ ಇದೆ ನನಗೆ. ಅದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ. ಸೊ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನಾನು ಕಾರ್ನ್ಫ್ಲೋರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಯಾಕೆಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಸ್ವೀಟು ಮತ್ತು ಶೈನಿಂಗ್ ಇರುತ್ತೆ ಅಂತ ಹೇಳಿ ಆ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಕಸ್ಟರ್ಡ್ ಪೌಡರ್ನ ಕೂಡ ಹಾಕೊಬೋದಾಯಿತಾ. ಸೊ ಇದು ನೀಟಾಗಿ ರೆಡಿ ಆಗಬೇಕು. ಹೀಗೇ ಕೈ ಆಡ್ತಾನೆ ಇರಿ, ಸ್ವಲ್ಪನೂ ಗಂಟಾಗಬಾರ್ದು ಕೈ. ಅಥವಾ ಗಂಟಾಗ್ತಾ ಯಾಕೆಂದರೆ ಕಾರ್ನ್ಫ್ಲೋರ್ ಹಾಕಿದಾಗ ಸ್ವಲ್ಪ ಗಂಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಆವಾಗ ನೀವು ಇನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಇದ್ರ ಜೊತೆಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಅದು ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಸ್ವೀಟ್ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಾಗುತ್ತೆ ಅಂತ ಹೇಳಿ. ನೋಡಿ, ರೆಡಿ ಕೂಡ ಆಯಿತು. ಇವಾಗ ನಾನು ಒಂದು ಪ್ಲೇಟಿಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ. ಸೊ ನೀವು ಅದು ಮಾವಿನ ಹಣ್ಣೊಂದು ಮಾಡ್ಕೋಬೇಕಾದ್ರೆ ಬಾಣಲಿಗೆ ಹಾಕಿದಾಗ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ ಆಯಿತಾ. ತುಂಬ ಚೆನ್ನಾಗಿ ಅನಿಸುತ್ತೆ. ತುಪ್ಪದ ಫ್ಲೇವರ್ ಎಲ್ಲ ಬಂದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ 1-2 ಟೇಬಲ್ ಸ್ಪೂನ್ ತುಪ್ಪನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ ತುಪ್ಪನ ಪ್ಲೇಟಿಗೆ ಸವರ್ಕೊಂಡಿದ್ದೀನಿ. ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದಂತಹ ಮ್ಯಾಂಗೋ ಸ್ವೀಟ್ನ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಒಂದು ಸಮ ಮಾಡ್ಕೋಬೇಕು. ಒಂದು ಸಮ ಮಾಡ್ಕೊಂಡಾಗ ನಮಗೆ ಸ್ವೀಟ್ನ ಅದು ತಣ್ಣಗಾದ್ಮೇಲೆ ಕಟ್ ಮಾಡಲಿಕ್ಕೆ ತುಂಬ ಈಸಿ ಅನಿಸುತ್ತೆ. ನಾನಿವಾಗ ಒಂದು ಸ್ಪೂನ್ ಸಹಾಯದಿಂದ ಇದಕ್ಕೆ ತುಪ್ಪನ ಕೂಡ ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಬೇಯಿಸ್ಬೇಕಾದ್ರೂ ಕೂಡ ಹಾಕ್ಕೊಂಡಿದ್ದೆ. ಸೊ ಅದು ನಿಮಗೆ ತೋರಿಸೋಕ್ಕಾಗಿಲ್ಲ ಅನಿಸುತ್ತೆ, ಸ್ಕಿಪ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನೀವು 1 ಟೇಬಲ್ ಸ್ಪೂನ್ ತುಪ್ಪನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ ಇದನ್ನು ನೀಟಾಗಿ ಎಲ್ಲ ಕಡೆ ಒಂದೇ ಸಮ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ಪ್ರೆಡ್ ಮಾಡ್ಕೊಂಡಿದ್ದಾಗಿದೆ. ನಾನಿವಾಗ ಇದನ್ನು ಒಂದು 1/2 ಅವರ್ ಫ್ರಿಡ್ಜ್ನಲ್ಲಿ ಇಟ್ಟಿರ್ತೀನಿ ಆಯಿತಾ. ಯಾಕೆಂದರೆ ಫ್ರಿಡ್ಜಲ್ಲಿ ಇಟ್ಟಾಗ ಅದು ಎಲ್ಲ ಹೊಂದ್ಕೊಂಡಿರುತ್ತೆ. ಹಾಗಾಗಿ ನೋಡಿ, ನಾನಿವಾಗ ಒಂದು ಅರ್ಧ ಗಂಟೆ ಎತ್ತಿ ಇಟ್ಟಿದ್ದೆ ಫ್ರಿಡ್ಜ್ನಲ್ಲಿ. ಸೊ ಇದು ರೆಡಿಯಾಗಿದೆ ಸ್ವೀಟು. ಇವಾಗ ಅದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಎಕ್ಸ್ಟ್ರಾಡ್ನರಿ ಆಗಿತ್ತು ಸ್ವೀಟ್ ಮಾತ್ರ. ನೀವು ಕೂಡ ಬಾಯಲ್ಲಿಟ್ಟರೆ ನಿಜವಾಗ್ಲೂ ಕರಗುತ್ತೆ ಆಯಿತಾ ಮ್ಯಾಂಗೋ ಸ್ವೀಟು. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ, ಕಮೆಂಟ್ ಹಾಕಿ ಆಯಿತಾ. ನಿಜವಾಗ್ಲೂ ತುಂಬಾ ಅದ್ಭುತವಾಗಿದೆ. ಮಕ್ಕಳಿಗೆ ಮಾಡಿಕೊಡಿ. ಹಾಗೆ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಸ್ವೀಟ್ ಇದು. ಹಾಗೆಯೇ
ನಾವು ಹೊರಗಡೆ ಜಾಸ್ತಿ ಸ್ವೀಟೆಲ್ಲನೂ ಇಷ್ಟಪಟ್ಟು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲಿ ಕೂಡ ಮಾಡಿಕೊಂಡು ಆರೋಗ್ಯವಾಗಿ ಹೆಲ್ತಿಯಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಹಾಗೆ ಮ್ಯಾಂಗೋ ಸೀಸನ್ ಇರಬೇಕಾದ್ರೇ ನಾವು ಈ ಥರ ಸ್ವೀಟ್ನ ಟ್ರೈ ಮಾಡೋದು ತುಂಬ ಒಳ್ಳೆಯದು. ಆಮೇಲೆ ಮಾಡ್ತೀನಿ ಅಂದರೆ ನಮಗೆ ಮ್ಯಾಂಗೋ ಸಿಗೋದಿಲ್ಲ. ಸೊ ಹಾಗಾಗಿ ಇವಾಗಲೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ನನಗಂತೂ ಅದು ನೋಡ್ತಿದ್ರೆ ತಿನ್ನಬೇಕು ಅನಿಸ್ತಿತ್ತು. ಸೊ ಇದರಲ್ಲಿ ಒಂದು 10-15 ಪೀಸ್ ಅಂತೂ ಸಿಕ್ಕೇ ಸಿಗುತ್ತೆ ಒಂದು ಮಾವಿನ ಹಣ್ಣಿನಲ್ಲಿ. ಸೊ ಹಾಗಾಗಿ ನೋಡಿ ಹೆಂಗಾಗಿದೆ ಅಂತ ಸ್ವೀಟು. ತುಂಬ ಸಾಫ್ಟಾಗಿದೆ ಆಯಿತಾ, ತುಂಬ ಶೈನಿಂಗ್ ಇದೆ, ಸಾಫ್ಟ್ ಆಗಿದೆ, ಸಖತ್ತಾಗಿದೆ ಮಾತ್ರ, ಯಮ್ಮಿ ಆಗಿದೆ. ಸೊ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಮಾಡಿ ಮುಗಿಸಿ ನಿಮಗೆ ತೋರಿಸ್ತಿದ್ದೀನಿ. ಸೊ